ನವೆಂಬರ್ ಕ್ರಾಂತಿ ಸಂಚಲನ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ಈಗ ಎಲ್ಲೆಲ್ಲೂ ಕೂಡ ಇದೇ ವಿಚಾರ ಕೇಳಿ ಬರ್ತಾ ಇದೆ. ಕ್ರಾಂತಿಯ ವೇಳೆ ಕನಕಪುರದ ಬಂಡೆ ಸ್ಫೋಟ ಆಗಿದ್ಯಾಕೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ಮೂಡ್ತಾ ಇದೆ. ಕ್ರಾಂತಿಯ ವೇಳೆ ಕನಕಪುರದ ಬಂಡೆ ಸ್ಫೋಟವಾಗಿದ್ಯಾಕೆ? ಬಿಜೆಪಿ ಆಫರ್ ಬಗ್ಗೆ ಡಿಕೆಶಿ ಬಾಂಬ್ ಸಿಡಿಸ್ತಾ ಇರೋದಾದ್ರೂ ಯಾಕೆ? ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ? ಡಿಸಿಎಂ ಡಿಕೆ ಶಿವಕುಮಾರ್ ನಡೆಯ ಹಿಂದಿದ್ಯಾ ರಣತಂತ್ರ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ. ಪಕ್ಷ ನಿಷ್ಠೆ ಹಾಗೂ ಜೈಲುವಾಸ ಈ ಎರಡು ಸಂದೇಶವನ್ನ ಕಳುಹಿಸಿದ ಯಾಕೆ? ಹೈಕಮಾಂಡ್ ಗಮನ ಸೆಳೆಯೋಕೆ ಈ ಮಾತನ್ನ ಆಡಿದ್ರಾ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಮೂಡಿಸ್ತಾ ಇದೆ. ಕ್ರಾಂತಿಯ ವೇಳೆ ಕನಕಪುರದ ಬಂಡೆ ಏನು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಈಗ ಬಿಜೆಪಿಯಿಂದ ಆಫರ್ ಬಂದಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು, ಜೈಲುವಾಸದ ಬಗ್ಗೆ ಮಾತನಾಡಿದ್ರು. ಈಗ ಸದ್ಯಕ್ಕೆ ಈ ಎರಡು ವಿಚಾರವನ್ನ ಯಾವ ಕಾರಣಕ್ಕೆ ಈಗ ಮಾತನಾಡಿದ್ರು ಎಂಬುದೇ ಈಗ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹೈಕಮಾಂಡ್ಗೆ ಏನಾದ್ರೂ ಈ ಮೂಲಕ ಸಂದೇಶವನ್ನ ಕೊಡ್ತಾ ಇದ್ದಾರಾ? ನಾನು ಪಕ್ಷಕ್ಕೆ ಎಷ್ಟು ನಿಷ್ಠನಾಗಿದ್ದೀನಿ, ಪಕ್ಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧನಿದ್ದೀನಿ ಎಂಬ ಸಂದೇಶವನ್ನ ಹೈಕಮಾಂಡ್ಗೆ ಕೊಡ್ತಾ ಇದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಈ ಮೂಲಕನಾದ್ರೂ ಹೈಕಮಾಂಡ್ ಗಮನವನ್ನ ಸೆಳೀಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರಾ? ಈ ಒಂದು ನವೆಂಬರ್ ಕ್ರಾಂತಿಯ ವಿಚಾರ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರಲಿಲ್ಲ, ಬಿಜೆಪಿಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಹಿಂಗಿಂಗ್ ಆಗತ್ತಂತೆ ಅಂತ ಚರ್ಚೆಯನ್ನ ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಹೇಳಿಕೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಏನು ಅಂತಂದ್ರೆ ಸಮಯಕ್ಕೆ ಅಂದ್ರೆ ಸಮಯ ಸಂದರ್ಭ ನೋಡ್ಕೊಂಡು ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಅಂತಹ ಸಮಯ ಸನ್ನಿವೇಶ ಯಾವುದೂ ಕೂಡ ಕ್ರಿಯೇಟ್ ಆಗಿರ್ಲಿಲ್ಲ. ಆದ್ರೂ ಯಾಕೆ ಈ ಒಂದು ಹೇಳಿಕೆಯನ್ನ ಕೊಟ್ರು ಅಂತ ಸಾರ್ವಜನಿಕ ವಲಯದಲ್ಲಿ ಈಗ ಸದ್ಯಕ್ಕೆ ಚರ್ಚೆ ಕೂಡ ಆಗ್ತಾ ಇದೆ. ಹೈಕಮಾಂಡ್ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಫರ್ ಬಂದ್ರು ಪಕ್ಷ ನಿಷ್ಠೆ ಬಿಡ್ಲಿಲ್ಲ ಅನ್ನೋ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ? ಬಹಿರಂಗವಾಗಿ ಹೈಕಮಾಂಡ್ಗೆ ಡಿಕೆಶಿ ಈ ಒಂದು ಸಂದೇಶವನ್ನ ರವಾನೆ ಮಾಡಿದ್ರ? ಪವರ್ ಶೇರಿಂಗ್ ಫೈಟ್ ವೇಳೆ ವರಿಷ್ಠರಿಗೆ ಹೈ ಸಂದೇಶ, ಪಕ್ಷ ನಿಷ್ಠನಿಗೆ ಸಿಎಂ ಸ್ಥಾನ ಕೊಡಿ ಅನ್ನೋ ಸಂದೇಶನೂ ಇರಬಹುದು. ಯಾಕೆಂತಂದ್ರೆ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಆಫರ್ ಅನ್ನ ತಿರಸ್ಕರಿಸುವ ಮಾಹಿತಿಯನ್ನ ಡಿಕೆ ಬಿಚ್ಚಿಟ್ಟಿದ್ದಾರೆ. ಈಗಲಾದ್ರೂ ಅವಕಾಶ ಕಲ್ಪಿಸಿ ಕೊಡಿ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡುವಂತೆ ಕಾಣಿಸ್ತಾ ಇದೆ. ಇನ್ನಾದ್ರೂ ಡಿಕೆಶಿಗೆ ಸಿಎಂ ಸ್ಥಾನ ಕೊಡ್ತಾರ ವರಿಷ್ಠರು ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. 8 ರಿಂದ 10 ವರ್ಷ ಮಾತ್ರವೇ ರಾಜಕಾರಣ ಅಂತ ಪದೇ ಪದೇ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ? ಹೀಗಾಗಿ ಸಿಎಂ ಸ್ಥಾನವನ್ನ ಪಡೆಯಲು ಡಿಕೆ ಈ ಮಾತುಗಳನ್ನ ಹೇಳ್ತಾ ಇದ್ದಾರಾ? ಈ ಮೂಲಕ ಸಿಎಂ ಆಗಲು ಹೈಕಮಾಂಡ್ಗೆ ಡಿಕೆಶಿ ಮನವಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರಾ ಎಂಬ ನಾನಾ ಪ್ರಶ್ನೆಗಳು ಸಹ ಕೂಡ ಈಗ ಸದ್ಯಕ್ಕೆ ಹುಟ್ಟುಕೊಳ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಿಎಂ ಬಣದವರು 5 ವರ್ಷವೂ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲ, ಈ ಒಂದು ಪವರ್ ಶೇರಿಂಗ್ ಚರ್ಚೆ ಆಗಿದೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ತಾರೆ ಅಂತ ಸದ್ಯಕ್ಕೆ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಸಂದೇಶ ಕಲ್ಪಿಸಿಕೊಡ್ಲಿಕ್ಕೆ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ.